ಸಂಡೂರು ತಾಲೂಕು ಬೊಮ್ಮಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿ ಗೊಲರಹಟ್ಟಿ ಗ್ರಾಮದಲ್ಲಿ ಈ ವರ್ಷದ ದೀಪಾವಳಿ ಹಬ್ಬವನ್ನ ಅದ್ದೂರಿಯಾಗಿ ಹಾಗೂ ಭಕ್ತಿ ಭಾವದಿಂದ ಆಚರಿಸಲಾಯಿತು. ದೀಪಾವಳಿಯ ಸಂತೋಷದ ಜೊತೆಗೆ ಗ್ರಾಮಸ್ಥರು ತಮ್ಮ ಆರಾಧ್ಯ ದೈವವಾದ ಈರಣ್ಣ ಸ್ವಾಮಿಯ ಹಬ್ಬವನ್ನ ಶ್ರದ್ಧಾ ಭಕ್ತಿ ಮತ್ತು ಸಾಂಸ್ಕೃತಿಕ ಉತ್ಸಾಹದೊಂದಿಗೆ ನೆರವೇರಿಸಿದರು. ಹಬ್ಬದಲ್ಲಿ ಬೆಳಗ್ಗೆಯಿಂದಲೇ ಗ್ರಾಮದಲ್ಲಿ ಧಾರ್ಮಿಕ ವಾತಾವರಣ ನಿರ್ಮಾಣವಾಗಿತ್ತು. ಭಕ್ತರು ಮುಂಜಾನೆ ಸ್ನಾನಾದಿಗಳನ್ನ ಮಾಡಿ ಈರಣ್ಣಸ್ವಾಮಿಯ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ನಡೆದ ಹರಿಕತೆ, ಭಜನಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಬ್ಬಕ್ಕೆ ಸೊಬಗು ನೀಡಿದವು. ಗ್ರಾಮಸ್ಥರು ಕುಟುಂಬ ಸಮೇತರಾಗಿ ಭಾಗವಹಿಸಿ ಹಬ್ಬದ ಸಂಭ್ರಮವನ್ನ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಭಕ್ತರು ಈರಣ್ಣಸ್ವಾಮಿಯ ಜೀವನ ಚರಿತ್ರೆಯನ್ನ ಸ್ಮರಿಸಿದರು. ಪರಂಪರೆಯ ಪ್ರಕಾರ ಈರಣ್ಣಸ್ವಾಮಿ ತಳುಕು ಎಂಬ ಊರಿನಲ್ಲಿ ಜನಿಸಿದರೆಂದು ನಂಬಿಕೆ ಇದೆ. ಬಾಲ್ಯದಲ್ಲಿ ಹಸುಗಳನ್ನ ಮೇಯಿಸುತ್ತಿದ್ದ ಈರಣ್ಣ ಕಾಡಿಗೆ ತೆರಳಿದಾಗ ಒಬ್ಬ ಅಜ್ಜನ ಭೇಟಿಯಾಗುತ್ತಾನೆ. ಅಜ್ಜನು ಆ ದಿಕ್ಕಿಗೆ ಹೋಗಬೇಡ ಎಂದು ಎಚ್ಚರಿಸಿದ್ರೂ ಈರಣ್ಣ ಆ ದಿಕ್ಕಿನತ್ತ ತೆರಳಿ ಹಸುಗಳಿಗೆ ಹಸಿರು ಹುಲ್ಲು ಮೇಯಿಸಲು ಬಿಡುತ್ತಾನೆ. ಅಲ್ಲಿ ಒಂದು ಬಾವಿಯ ಹತ್ತಿರ ಕುಳಿತು ತಲೆಯ ಟವಲ್ ತೆಗೆಯುತ್ತಾನೆ. ಅವನ ಕೂದಲು 7 ಮಾರು ಉದ್ದವಾಗಿತ್ತು. ಅದರಲ್ಲಿ ಒಂದು ಕೂದಲು ನೀರಿನಲ್ಲಿ ಬಿದ್ದಾಗ ಅದನ್ನ ಒಂದು ಮೀನು ನುಂಗುತ್ತದೆ. ನಂತರ ಆ ಬಾವಿಗೆ ನೀರು ತರಲು ಬಂದ ರಾಣಿ ಆ ಮೀನಿನ ಮಿಂಚಿನಿಂದ ಆಕರ್ಷಿತರಾಗಿ ಅದನ್ನ ಹಿಡಿಯಲು ಸೈನಿಕರನ್ನ ಕಳುಹಿಸುತ್ತಾಳೆ. ಮೀನು ಕೊಯ್ದಾಗ ಅದರೊಳಗೆ 7 ಮಾರು ಉದ್ದ ಕೂದಲು ಸಿಗುತ್ತದೆ. ಆ ಕೂದಲಿನ ಸೌಂದರ್ಯ ನೋಡಿ ರಾಣಿ ಆಶ್ಚರ್ಯಗೊಂಡು ಆ ಕೂದಲಿನ ಮಾಲೀಕ ಯಾರು ಎಂದು ವಿಚಾರಿಸುತ್ತಾಳೆ. ಹುಡುಕಾಟದ ನಂತರ ಹಸು ಮೇಯಿಸುತ್ತಿದ್ದ ಈರಣ್ಣನನ್ನ ಕಂಡು ಅರಮನೆಗೆ ಕರೆಸಿ ನನ್ನೊಂದಿಗೆ ಮದುವೆಯಾಗು ಎಂದು ಹೇಳುತ್ತಾಳೆ. ಆದರೆ ಈರಣ್ಣ ನನಗೆ ಹಸುಗಳು ಬೇಕು, ಮದುವೆ ಬೇಡ ಎಂದು ಶಾಂತವಾಗಿ ಉಚ್ಚರಿಸುತ್ತಾನೆ. ರಾಣಿ ಕ್ರೋಧದಿಂದ ಸೈನಿಕರ ಮೂಲಕ ಈರಣ್ಣನ ಎದೆಗೆ ಅಸ್ತ್ರ ಇರಿದು ಕೊಲ್ಲುತ್ತಾಳೆ. ಸಾಯುವ ಮೊದಲು ಈರಣ್ಣಸ್ವಾಮಿ ನನ್ನ ದೇಹವನ್ನ ನನ್ನ ತೊಡೆಯ ಮೇಲೆ ಮಲಗಿಸು ಎಂಬ ಆಶಯ ವ್ಯಕ್ತಪಡಿಸಿ ಶಾಂತಿಯುತವಾಗಿ ಪ್ರಾಣತ್ಯಾಗ ಮಾಡುತ್ತಾನೆ. ನಂತರ ಗ್ರಾಮಸ್ಥರು ಅವರ ಸ್ಮರಣಾರ್ಥ ಈ ಹಬ್ಬವನ್ನ ಪ್ರತಿ ವರ್ಷ ಆಚರಿಸುತ್ತಿದ್ದಾರೆ ಎಂಬ ನಂಬಿಕೆ ಇದೆ. ಈ ಸಂದರ್ಭ ಗ್ರಾಮದಲ್ಲಿ ಪಾದಯಾತ್ರೆ, ಭಜನಾ, ದೀಪಾರಾಧನೆ ಹಾಗೂ ಪ್ರಾರ್ಥನೆಗಳು ನಡೆಯಿತು. ಯುವಕರು ಹಾಗೂ ಹಿರಿಯರು ಸಮೂಹವಾಗಿ ಭಾಗವಹಿಸಿ ಹಬ್ಬವನ್ನ ಸಾಂಪ್ರದಾಯಿಕ ರೀತಿಯಲ್ಲಿ ಯಶಸ್ವಿಗೊಳಿಸಿದರು. ಗ್ರಾಮದ ಮಹಿಳೆಯರು ಹೂವಿನ ಅಲಂಕಾರಗಳಿಂದ ದೇವಸ್ಥಾನವನ್ನ ಸಿಂಗರಿಸಿ ದೀಪಗಳಿಂದ ಗ್ರಾಮವನ್ನ ಪ್ರಕಾಶಮಾನಗೊಳಿಸಿದರು.